ಹಾಯ್ ಫ್ರೆಂಡ್ಸ್, ಈಗ ನೀವು ನೋಡುತ್ತಿರುವುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ಶ್ರೀ ಕೇದಾರೇಶ್ವರ ದೇವಸ್ಥಾನವು. ಈ ದೇವಸ್ಥಾನವು ಹೊಯ್ಸಳ ಮತ್ತು ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಗಳ ಉತ್ತಮ ಮಿಶ್ರಣವನ್ನು ಪ್ರದರ್ಶಿಸುವ ಒಂದು ಪುರಾತನ ಸ್ಮಾರಕವಾಗಿದೆ. ಇದನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವೆಂದು ಗುರುತಿಸಿದೆ. ಈ ದೇವಾಲಯದ ವಾಸ್ತುಶಿಲ್ಪವು ತ್ರಿಕೂಟಾಚಲ ಶೈಲಿಯಲ್ಲಿ, ಅಂದರೆ 3 ಗರ್ಭಗುಡಿಗಳಿಂದ ನಿರ್ಮಿಸಲಾಗಿದ್ದು, ಪೂರ್ವ, ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಿಗೆ ಮುಖ ಮಾಡಿದೆ. ಕಲ್ಯಾಣದ ಚಾಲುಕ್ಯರ ಹಾಗೂ ಹೊಯ್ಸಳರ ಚಾಲುಕ್ಯರ ಶಿಲ್ಪಿಗಳ ಕೈಚಳಕ ತುಂಬ ಚೆನ್ನಾಗಿದೆ. ಈಗ ನಾವು ಶಿವನ ದರ್ಶನವನ್ನು ಮಾಡುತ್ತಿದ್ದೇವೆ. ಅದೇ ತೆರನಾಗಿ ಶಿವ ಹಾಗೂ ವಿಷ್ಣುವಿನ ದರ್ಶನ ಮಾಡಿ ಆ ಶಿಲ್ಪಿಗಳ ಕೈಗಳಿಗೆ ಒಂದು ನಮಸ್ಕಾರ ಮಾಡಿದ್ದೇವೆ. ಈಗ ನೋಡುತ್ತಿರುವ ವಿಗ್ರಹ ವಿಷ್ಣುವಿನ ವಿಗ್ರಹ. ಈ ದೇವಾಲಯದಲ್ಲಿರುವ ದೇವತೆಗಳು ಪಶ್ಚಿಮ ಮತ್ತು ದಕ್ಷಿಣ ಗರ್ಭಗುಡಿಗಳಲ್ಲಿ ಶಿವಲಿಂಗಗಳು ಮತ್ತು ಈ ದೇವಸ್ಥಾನ ದಂತಕಥೆಯ ಪ್ರಕಾರ ಬಳ್ಳಿಗಾವೆಯ ಹಿಂದೆ ಒಬ್ಬ ಅಸುರ ರಾಜನ ರಾಜಧಾನಿಯ ಪಟ್ಟಣವಾಗಿ ಬಲಿಪುರ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಪಾಂಡವರು ವನವಾಸದಲ್ಲಿದ್ದಾಗ ಈ ಸ್ಥಳಕ್ಕೆ ಬಂದಿದ್ದರು. ಕೆಲ ಸಮಯ ಅಲ್ಲೇ ನೆಲೆಸಿ ಶಿವನ ಆರಾಧನೆಗಾಗಿ ಪಂಚಲಿಂಗೇಶ್ವರನನ್ನು ಪ್ರತಿಷ್ಠಾಪಿಸಿದರು. ಸುಮಾರು ಕ್ರಿಸ್ತಶಕ 685ರ ಸಮಯದಲ್ಲಿ ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ಮೊದಲು ಇದು ಕಲ್ಯಾಣ ಚಾಲುಕ್ಯರಿಂದ ನಿರ್ಮಿತವಾಗಿತ್ತು. ಆದರೆ ಈಗ ನೀವು ಮೇಲೆ ನೋಡುತ್ತಿರುವ ಆ ಸಿಂಹದ ಲಾಂಛನ ಹೊಯ್ಸಳರ ಕಾಲದ ಲಾಂಛನ. ಅಲ್ಲಿ ಸಳನು ಹುಲಿಯನ್ನು ಕೊಳ್ಳುತ್ತಿರುವ ದೃಶ್ಯವನ್ನು ನೀವು ಕಂಡಿರ್ತೀರಾ. ಬಳ್ಳಿಗಾವೆಯ ಕುರಿತು ಉಲ್ಲೇಖಿಸಲಾಗಿರುವುದರಿಂದ ಕಾಣಬಹುದು. ಇತಿಹಾಸ ತಜ್ಞರ ಪ್ರಕಾರ ಇದು ಶಾತವಾಹನ, ಕದಂಬರ ಕಾಲದಲ್ಲೂ ಇತ್ತೆಂಬ ಅಭಿಪ್ರಾಯವಿದೆ. ಕಾರಣ, ಇವರ ಆಡಳಿತದ ಸಂದರ್ಭದಲ್ಲಿ ವಿಶೇಷವಾಗಿ ನಿರ್ಮಿಸಲ್ಪಡುತ್ತಿದ್ದ ಚತುರ್ಮುಖ ಲಿಂಗಗಳೂ ಸಹ ಇಲ್ಲಿ ದೊರೆತಿರುವುದು. ಕೇದಾರೇಶ್ವರ ದೇವಸ್ಥಾನದ ಶಿಖರದಲ್ಲಿ ಒಡಮೂಡಿರುವ ಸುಂದರ ಹಾಗೂ ಆಕರ್ಷಕ ಕೆತ್ತನೆ ಹಾಗೂ ವಿನ್ಯಾಸ, ಹೊಯ್ಸಳರ ಕಾಲದಲ್ಲೂ ಸಹ ಈ ದೇವಾಲಯವು ಸಾಕಷ್ಟು ನವೀಕರಣಗೊಂಡಿತೆನ್ನಲಾಗುತ್ತದೆ. ಕೇದಾರೇಶ್ವರ ದೇವಾಲಯದ ಛಾವಣಿಯ ಒಳಭಾಗದಲ್ಲಿರುವ ಸೂಕ್ಷ್ಮ ಕೆತ್ತನೆಯ ವಿಸ್ತಾರತೆ ತುಂಬ ಚೆನ್ನಾಗಿದೆ. ಈ ದೇವಾಲಯವು 11ನೇ ಶತಮಾನದ ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತ್ತು ಮತ್ತು ನಂತರ 12ನೇ ಶತಮಾನದಲ್ಲಿ ಹೊಯ್ಸಳರಿಂದ ಕೆಲವು ಸೇರ್ಪಡೆಗಳನ್ನು ಮಾಡಲಾಯಿತು.